ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಾಪ್. ಮೂಲತಃ ನಾನು ದಾಬಸ್ಪೇಟೆಯಲ್ಲಿ ವಾಸವಿದ್ದೇನೆ. ನಾನು ವೃತ್ತಿಯಲ್ಲಿ ನಾಟಿ ವೈದ್ಯ ಮಾಡ್ತಾ ಬಂದಿದ್ದೇನೆ. ನನಗೆ ಇದು ವಿದ್ಯೆ ಹೇಗಪ್ಪ ಬಂತು ಅಂದರೆ, ನಮ್ಮ ತಾತ, ನಮ್ಮ ತಂದೆಯವರು ಇವ್ರು ಮಾಡ್ಕೊಂಬಂದಿದ್ದ. ಸೊ ಈಗ ನಾನು ಇದನ್ನು ನಡೆಸ್ತಾ ಹೋಗ್ತಾಯಿದ್ದೀನಿ. ಇದು ನಮ್ಮ ತಾತ ದೊಡ್ಡಬಳ್ಳಾಪುರದಲ್ಲಿ ವಾಸವಿದ್ದರು ಮೊದಲು. ಅವರು ಅಲ್ಲಿ ಹಳ್ಳಿಗಾಡು ಕಾಡು ಪ್ರದೇಶ ಜಾಸ್ತಿ ಇರೋದ್ರಿಂದ ಅಲ್ಲಿ ಯಥೇಚ್ಛವಾಗಿ ಗಿಡಮೂಲಿಕೆಗಳು ಸಿಗ್ತಾಯಿತ್ತು. ಪ್ರಾಣಿಗಳು, ಹಸುಗಳು, ದನ ಕರುಗಳಿಗೆಲ್ಲ ಅವರು ಚಿಕಿತ್ಸೆ ಮಾಡ್ತಾಯಿದ್ರು. ಅದರಿಂದ ಅನುಭವ ಪಡಿತಾ ಇನ್ನೂ ಜಾಸ್ತಿ ಕಾಯಿಲೆಗಳಿಗೆ ಔಷಧಿ ಕೊಡೋಕ್ಕೆ ಅವ್ರಿಗೆ ಪ್ರೇರಿತರಾದರು. ಮತ್ತು ಅದರಿಂದ ಅವರು ಮಕ್ಕಳಿಗೂ ಸಹ ಕಲಿಸ್ತಾ ಬಂದರು. ಸೊ ಹೀಗೆ ನಮ್ಮ ತಂದೆಯವರು ಸಹ ಅದನ್ನು ಮಾಡ್ಕೊಂಬಂದಿದ್ದಾರೆ. ಅವರೂ ಕೆಲವು ಔಷಧಿಗಳನ್ನು ಮತ್ತು ಕೆಲವು ಕಾಯಿಲೆಗಳಿಗೆ ಹೇಳ್ಕೊಡ್ತಾ ಬಂದಿದ್ದಾರೆ. ಆದ್ದರಿಂದ ನಾವು ಸಹ ಈಗ ಅದನ್ನು ಕಲಿತು ನಮ್ಮ ತಂದೆಯವರು ನಮಗೆ ಸುಮಾರು 10ರಿಂದ 20-30 ವರ್ಷಗಳ ಕಾಲ ಇಲ್ಲೇ ಮಾಡಿದ್ದಾರೆ. ಈಗ ನಾನು ಅದನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಈ ವೃತ್ತಿನ ಶುರು ಮಾಡಿ ಇಲ್ಲಿಗೆ 13 ವರ್ಷ ಆಗಿದೆ. 2010ರಿಂದ ನಾನು ಶುರು ಮಾಡಿದ್ದು. ನನ್ನ 18-19 ವಯಸ್ಸಿನಲ್ಲೇ ನಮ್ಮ ತಂದೆಯವರು ಈ ವೃತ್ತಿನ ಮಾಡ್ಕೊಂಡು ಹೋಗಪ್ಪ ಅಂತೇಳಿ ಬಿಟ್ಟು ನಾವು ಅವತ್ತಿಂದನೂ ಮಾಡ್ತಾಯಿದ್ದೀವಿ. ನಾನು ಟ್ರೈನಿಂಗ್ಗಳು ಮಾಡ್ಕೊಂಡಿದ್ದೀವಿ. ನಮ್ಮ ತಂದೆಯವರು ಗುರುಗಳು, ಹಿರಿಯಗಳ ಒಂದು ಮಾರ್ಗ ಇದೆ. ನಮ್ಮ ಅಣ್ಣದಿರ ಸಪೋರ್ಟ್ ಇದೆ. ಸೊ ಇದನ್ನು ನಾವು ನಡೆಸ್ಕೊಳ್ತಾ ಹೋಗ್ತಾಯಿದ್ದೀವಿ. ಸೊ ಈಗ ನಾವು ಮೂಳೆ ಮುರಿತ ಅಥವಾ ಉಳುಕು, ಕೀಲು ನೋವುಗಳು, ಸೊ ಇದು ತುಂಬ ಜನರಲ್ಲಿ ಈ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ರೋಗಿಗಳಿಗೆ ನಾವು ಚಿಕಿತ್ಸೆ ಕೊಡ್ತಾಯಿದ್ದೀವಿ. ನಮ್ಮ ತಂದೆ ಮಾಡಿದ್ದು ಅವರು ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಟ್ರು. ನಾವು ಅದನ್ನು ಮುಂದೆ ಇನ್ನೂ ಪ್ರತಿನಿತ್ಯ ಕಲಿತಾ ನಾವು ಸಹ ಅವ್ರ ಜನಗಳಿಗೆ ಒಂದು ಯಾವ ರೀತಿ ಅವ್ರ ಕಾಯಿಲೆ ಗುಣ ಮಾಡಬೇಕೋ ಅದ್ರ ಬಗ್ಗೆ ನಾವು ಇದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮಲ್ಲಿ ತುಂಬ ದೂರದಿಂದ ಜನಗಳು ಸ್ಲಿಪ್ ಡಿಸ್ಕ್ ಆಗ್ಬೋದು, ಅಥವಾ ಮೂಳೆ ಮುರಿತ, ಅಥವಾ ಸಂಧಿವಾತ, ಕೀಲು ನೋವುಗಳು, ಇದ್ರ ನೋವಿನಿಂದ ಜನಗಳು ತುಂಬ ದೂರಿಂದ ಬರ್ತಾರೆ. ಮೈಸೂರಿಂದ ಬರ್ತಾರೆ, ಚನ್ನರಾಯಪಟ್ಟಣ, ಮಡಗಶಿರ, ಮಧುಗಿರಿ, ಆಂಧ್ರ, ಈ ಕಡೆಯಿಂದೆಲ್ಲ ತುಂಬ ದೂರಗಳಿಂದ ಫೋನ್ ಮಾಡ್ಕೊಂಡು ಬರ್ತಾರೆ. ಅವರಿಗೆ ನಮ್ಮಲ್ಲೇ ಸಿಗೋಂಥ ನಾವೇ ತಯಾರು ಮಾಡಿರೋ ಔಷಧಿಗಳಿಂದ ಅವರಿಗೆ ಚಿಕಿತ್ಸೆ ಕೊಡ್ತೀವಿ. ನಾವೇ ಅವರಿಗೆ ಆಯುರ್ವೇದ ಗಿಡಮೂಲಿಕೆ ಔಷಧಿ ಆಗ್ಬೋದು, ಅಥವಾ ಚೂರ್ಣಗಳಾಗ್ಬೋದು, ಈ ಔಷಧಿಯಿಂದ ನಾವು ಚಿಕಿತ್ಸೆ ಕೊಡ್ತೀವಿ. ಮುರಿದ ಮೂಳೆಗಳಿಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅವರು ಒಂದು 4ರಿಂದ 5 ಬಾರಿ ಆದರೂ ಬರಬೇಕಾಗುತ್ತೆ ಅವರು. ಮತ್ತು ನಾರ್ಮಲ್ಲಾಗಿ ಕೀಲು ನೋವು, ಸಂಧಿವಾತ ಈ ಥರ ಇದ್ದವರಿಗೆ ಅವ್ರಿಗೆ ಬೇರೆ ಚಿಕಿತ್ಸೆ. ಮುರಿದ ಮೂಳೆಗೆ ಬೇರೆ ಚಿಕಿತ್ಸೆ ಕೊಡ್ತೀವಿ. ಉಳುಕು ಅಥವಾ ಮೂಳೆ ನೋವುಗಳು, ಸಣ್ಣದ ನರಗಳು, ಸ್ಲಿಪ್ ಡಿಸ್ಕು ಮತ್ತು ಸ್ಪಾಂಡಿಲೈಟಿಸು ಈ ಥರ ಸಮಸ್ಯೆಗೆ ಬೇರೆ ಥರ ಚಿಕಿತ್ಸೆ. ಆಯಿಲ್ ಮಸಾಜ್ ಮಾಡ್ತೀವಿ. ಮತ್ತು ಅದನ್ನು ಬೋನ್ ಸೆಟ್ಟಿಂಗ್ ಮಾಡಿಕೊಟ್ಟು ಅವ್ರಿಗೆ ಯಾವುದೇ ಥರದ ನೋವುಗಳಿಲ್ದಾಗೆ ಮಾಡಿಕೊಟ್ಟಿದ್ದೀವಿ. ತುಂಬ 10 ವರ್ಷದ ಹಳೆ ನೋವನ್ನು ನಾವಿಲ್ಲಿ ನೋವುಗಳನ್ನ ತೆಗೆದಿದ್ದೀವಿ. ನೋವುಗಳು ಕಮ್ಮಿ ಆಗಿದ್ದಾವೆ. ಮತ್ತು ನಾವು ಜಾಂಡೀಸು ಮತ್ತು ಗ್ಯಾಸ್ಟ್ರಿಕ್ಕು, ಪೈಲ್ಸ್ಗೂ ಸಹ ಔಷಧಿನ ಕೊಡ್ತೇವೆ. ಈಗ ನಮ್ಮಲ್ಲಿ ಬರೋ ಪೇಷಂಟ್ಗಳಿಗೆ ಜಾಯಿಂಟ್ ಪೇನ್ ಇರುತ್ತೆ. ಅವ್ರಿಗೆ ಗ್ಯಾಸ್ಟ್ರಿಕ್ ಇದ್ದಾಗ ಜೊತೆಲಿ ನಾವು ಕೊಡಲೇಬೇಕಾಗುತ್ತೆ ಔಷಧಿ. ಸೊ ಅವ್ರಿಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆದ್ರೇ ಮೂಳೆ ನೋವುಗಳು ಸಹ ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ಸೊ ನೋಡಿ, ಇದು ನಾವು ಇದರ ಹೆಸರು ಕೂಡು ಮರ ಚಕ್ಕೆ ಅಂತ. ಇದ್ರದ್ದು ನಾವು ಇದು ಹತ್ರದಲ್ಲಿ ಎಲ್ಲೂ ಸಿಗೋಲ್ಲ. ಇದು ತುಂಬ ದೂರದಿಂದ ನಾವು, ನಮ್ಮ ತಂದೆಯವರು, ನಾವು ಮೊದಲಿಂದ ಚಿಕ್ಕ ಹುಡುಗಿನ ಜೊತೆಲಿ ಹೋಗಿ ತರ್ತಿದ್ವಿ. ಈಗ ನಾನು ಹೋಗಿ ತೊಗೊಂಬಂದು ಇದನ್ನು ಕುಟ್ಟಿ ಪುಡಿ ಮಾಡಿ, ಇದರ ಪುಡಿಯನ್ನು ನಾವು ಈ ಥರ ಮಾಡ್ಕೊತೀವಿ. ಈ ಥರ ಪುಡಿ ಮಾಡಿಕೊಂಡು ನಾವು ಇದನ್ನು ಪಟ್ಟು ಹಾಕಲಿಕ್ಕೆ ಬಳಸ್ತೀವಿ. ಮತ್ತು ನೋವಿನ ಎಣ್ಣೆ ಮಾಡೋಕ್ಕೂ ಬಳಸ್ತೀವಿ. ಇಲ್ಲಾಂದರೆ ಅದನ್ನು ಮೇಲ್ಗಡೆ ಪಟ್ಟಿ ಕಟ್ಟೋಕ್ಕೆ ಆ ಪೌಡ್ರನ್ನು ನಾವು ಈ ಚಕ್ಕೆ ಪೌಡ್ರನ್ನ ಬಳಸ್ತೀವಿ. ಇದನ್ನು ಹಾಕಿ ಮುರಿದಿರೋ ಜಾಗಕ್ಕೆ ದೆಬ್ಬೆ ಹಾಕ್ಬೋದು, ಅಥವಾ ಈ ಪೌಡ್ರನ್ನು ಬೇರೆ ಔಷಧಿ ಹಾಕಿ ಕಟ್ಕೊಡ್ತೀವಿ. ಈ ಕೂಡುಮರ ಚಕ್ಕೆ ಬರೀ ಮೂಳೆ ಮುರಿತ ಅಲ್ಲ, ನಮ್ಮಲ್ಲಿ ಬರೋ ಪೇಷಂಟ್ಗಳು ಮುರಿದ ಗಾಯಗಳಾಗಿರುತ್ತೆ. ಮೂಳೆಗಳು ಕೆಲವು ಟೈಮು ಆಚೆ ಬಂದಿರುತ್ತೆ. ಮತ್ತು ಗಾಯಗಳು ಮತ್ತು ತೂತಾಗಿರ್ತವೆ ಬೋನ್ಗಳಲ್ಲಿ, ಮಸಲ್ಸು. ಸೊ ಇಂಥ ಜಾಗದಲ್ಲಿ ನಾವು ಈ ಪುಡಿಯನ್ನು ಹಾಕಿ ಕಟ್ಟೋದ್ರಿಂದ ಗಾಯಗಳು ವಾಸಿ ಆಗುತ್ತೆ. ಅಲ್ಲಿ ಮಾಂಸನೂ ಬೆಳ್ಕೊಂಡು ಮೂಳೆನೂ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ನಾವು ಇದಕ್ಕೆ ಕೂಡ್ಮತ್ತಿ ಅಥವಾ ಕೂಡ್ಮರ ಅಂತ ಕರಿತೀವಿ. ಇದು ರತನ್ ಜೋಟ್ ಚಕ್ಕೆದು ಪುಡಿ. ಇದು ನಾವು ನೋವಿನ ಎಣ್ಣೆ ತಯಾರು ಮಾಡಲು ಬಳಸ್ತೀವಿ. ಏನಕ್ಕಪ್ಪ ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಅವು ಹಾಕೋ ಪಟ್ಟಿಯಿಂದ ಗಾಯಗಳು ಅಥವಾ ಗಾಯನ ಮತ್ತು ಜಾಸ್ತಿ ಮಾಡ್ದಂಗೆ ಇದು ಹೆಲ್ಪ್ ಮಾಡುತ್ತೆ. ಇದು ಮತ್ತು ನೋವು ಕಮ್ಮಿ ಮಾಡುತ್ತೆ. ಚರ್ಮದ ಯಾವುದೇ ಸಮಸ್ಯೆಯನ್ನು ಜಾಸ್ತಿ ಮಾಡೋದಿಲ್ಲ ಇದು. ಸೊ ಹಾಗಾಗಿ ಇದನ್ನು ನಾವು ನೋವಿನ ಎಣ್ಣೆ ಒಳಗಡೆ ಇದನ್ನು ಬಳಸ್ತೀವಿ. ಪ್ರತಿ ಪೇಷಂಟ್ಗೆ ನಾವು ಅಪ್ಲೈ ಮಾಡಬೇಕಾದ್ರೆ ಈ ಔಷಧಿ ಇರೋದ್ರಿಂದ ಗಾಯಗಳು ಜಾಸ್ತಿ ಆಗೋಲ್ಲ.
ಇದು ಹರಳೆಲೆ. ಇದನ್ನು ನಾವು ನೋವಿನ ಎಣ್ಣೆಗೆ ಇದರ ಪೇಸ್ಟ್ ಮಾಡಿ ಇದನ್ನು ಬಳಸ್ತೀವಿ. ಮತ್ತು ಇದನ್ನು ಪಟ್ಟು ಹಾಕೋಕ್ಕೂ ಇದರದ ಸೊಪ್ಪನ್ನು ಪೇಸ್ಟ್ ಮಾಡಿ ಇದನ್ನು ಹಚ್ಚಿ ನೋವಿರೋ ಜಾಗಕ್ಕೆ ನಾವು ಪಟ್ಟಿ ಹಾಕ್ತೀವಿ. ಮತ್ತು ಇದನ್ನು ನೋವಿನ ಎಣ್ಣೆಗೂ ಇದನ್ನು ಬಳಸ್ಕೊಳ್ತೀವಿ. ಯಾವುದೇ ಥರದ ಇದು ನೋವುಗಳಿದ್ರೂ, ಸಂಧಿವಾತ, ಮಂಡಿ ನೋವು, ಮೂಳೆ ಸವೆತಗಳಿದ್ದರೂ ಆ ಜಾಗದಲ್ಲಿ ನೀವು ಇದನ್ನು ಬರೀ ಎಲೆನೇ ಬಿಸಿ ಮಾಡಿ ಹಾಕಿ ಪಟ್ಟಿ ಹಾಕ್ಕೊಬೋದು. ಇಲ್ಲ ಅಂದರೆ ಇದನ್ನು ನಾವು ಎಣ್ಣೆ ಒಳಗೆ ಕಾಯಿಸಿ ಇದು ನಾವು ನೋವಿನ ಎಣ್ಣೆ ಮಾಡುವಾಗ ಇದು ಬೇರೆ ಔಷಧಿ ಜೊತೆಗೆ ಇದನ್ನು ಸೇರಿಸ್ತೀವಿ. ಬೇಕಾದರೆ ನೀವು ಇದನ್ನು ಅದ್ರ ಜೊತೆ ಒಳಗೆ ಇದನ್ನು ಹಾಕ್ಕೊಬೋದು. ಇದು ಕಕ್ಕೆ ಮರದ ಎಲೆ. ಇದು ನಾವು ಚರ್ಮದ ಸಮಸ್ಯೆಗೆ ಅಥವಾ ಜಾಂಡೀಸು, ಲಿವರ್ ಸಮಸ್ಯೆ ಏನೇ ಇದ್ದರೂ ಇದನ್ನು ಬಳಸ್ಬೋದು. ಇದನ್ನು ನಾವು ನಮ್ಮ ಜಾಂಡೀಸ್ಗೆ ಈ ಕುಡಿಯನ್ನು ಜಾಸ್ತಿ ಬಳಸಿ ನಾವು ಔಷಧಿ ಮಾಡಿಕೊಡ್ತೀವಿ. ಯಾವುದೇ ಥರದ ಜಾಂಡೀಸ್ ಇರಲಿ ಅಥವಾ ಚರ್ಮದ ಕಾಯಿಲೆ ಇರಲಿ, ಇದನ್ನು ಕಷಾಯ ಮಾಡಿಕೊಂಡು ಕುಡಿದ್ರೆ ತುಂಬ ಬೇಗನೆ ನಿಮಗೆ ಗುಣ ಆಗುತ್ತೆ. ಬೇಕಾದ್ರಲ್ಲಿ ಇದನ್ನು ಜಾಂಡೀಸ್ ಇರ್ತಕ್ಕಂಥವ್ರು ಇದು ಪೌಡ್ರ್ ಮಾಡಿ ಮಡಿಕೊಂಡು ಹಾಲಿನಲ್ಲಿ ಬೇಕಾದರೂ ತೊಗೊಬೋದು. ಇಲ್ಲಾಂದರೆ ಇದರ ಕುಡಿಯನ್ನು ನಾವು ಪೇಸ್ಟ್ ಥರ ಮಾಡಿ ಇದನ್ನು ಖಾಲಿ ಹೊಟ್ಟೆಗೆ ಹಾಲಿನ ಜೊತೆಗೆ ತೊಗೊಳ್ಳೋದ್ರಿಂದ ಜಾಂಡೀಸು ಗುಣಮುಖ ಆಗ್ತಾರೆ. ಮತ್ತು ಚರ್ಮ ಕಾಯಿಲೆಗಳು ಯಾವುದೇ ಥರದ ತೊಂದರೆ ಇದ್ರೂ ಗುಣ ಆಗ್ತಾರೆ. ಇದು ಭೀಮನ ಕಡ್ಡಿ. ಇದನ್ನು ನಾವು ಇದರದ ಪುಡಿಯನ್ನು ಮೂಳೆ ಮುರಿತಕ್ಕೆ ಕೋಳಿ ಮೊಟ್ಟೆಯ ಬಿಳಿ ನೀರಿನ ಭಾಗ ತಗೊಂಡು ಅದನ್ನು ಮಿಕ್ಸ್ ಮಾಡಿ ಈ ಒಂದು ಪುಡಿಯನ್ನು ಮೇಲೆ ಪಟ್ಟು ಹಾಕೋಕ್ಕೆ ಮಾತ್ರ ಬಳಸ್ತೀವಿ. ನಾವು ಹೊಟ್ಟೆಗೇನು ಕೊಡೋದಿಲ್ಲ. ಮೇಲುಗಡೆ ಮೂಳೆ ಮುರಿತ ಜಾಗಕ್ಕೆ ಹಚ್ಚಿ ಇದನ್ನು ಪಟ್ಟಿ ಕಟ್ಟೋದ್ರಿಂದ ಮೂಳೆ ಮುರಿತ ಅಥವಾ ನೋವುಗಳು, ಊತ ಏನೇ ಇದ್ದರೂ ಇದು ಬೇಗ ಗುಣ ಆಗ್ತದೆ. ಇದರ ಪುಡಿ ಆದರೂ ಪರವಾಗಿಲ್ಲ. ಇಲ್ಲ ಇದರ ಹಸಿ ಸೊಪ್ಪನ್ನು ಪೇಸ್ಟ್ ಮಾಡಿ ಮೊಟ್ಟೆಯ ಬಿಳಿ ನೀರನ್ನು ಹಾಕಿ ಆ ಕೂಡು ಮರದ ಚಕ್ಕೆ ಪುಡಿ ಮತ್ತು ಈ ಭೀಮ್ ಕಡ್ಡಿಯ ಒಂದು ಪೌಡರು ಮೊಟ್ಟೆಯ ಬಿಳಿ ನೀರಿಂದ ನಾವು ಈ ಒಂದು ಮೂಳೆ ಮುರಿತ ಚಿಕಿತ್ಸೆಗೆ ಬಳಸ್ತೀವಿ. ನಾವು ಯಾವುದೇ ಥರದ ಮೂಳೆ ನೋವು ಅಥವಾ ಊತ ಮತ್ತು ಮೂಳೆ ಮುರಿತದ ಜಾಗಕ್ಕೆ ಇದನ್ನು ಹಚ್ಚಿ ಪಟ್ಟಿ ಕಟ್ಕೊಳ್ಳೋದ್ರಿಂದ ನೋವು ಬೇಗ ಗುಣವಾಗ್ತದೆ.